ಮುಂದೆ ಪೂಜೆ ಮುಗಿಯಿತು ಅಂತ ಅರ್ಥ. ಪೂಜೆಯಲ್ಲಿ ಪ್ರಧಾನ ಅಂಶ ಯಾವುದು ಕೇಳಿದರೆ ಅರ್ಘ್ಯ ಕೊಡೋದು. ಕೌಸಲ್ಯ ಗರ್ಭಸಂಭೂತ ಹೇಳಿಕೊಂಡು ಹೇಗೆ ದಶಾನನ ವದಾರ್ಥಾಯ ಅಂತ ಯಾವುದಕ್ಕಾಗಿ ದೇವರು ಬಂದ ಅಂತ ಪ್ರಯೋಜನವನ್ನು ಚಿಂತನೆ ಮಾಡಿ, ಅಲ್ಲ ರಾವಣನನ್ನು ಕೊಲ್ಲಿಕ್ಕೆ ದೇವರು ಬರಲಿ, ನಮಗೆ ಯಾಕೆ ಬೇಕು ಅಂದರೆ ನಮ್ಮಲ್ಲೇ ಕೆಲವರು ರಾವಣರು ಇರುವುದಿಲ್ವಾ, ಅದಕ್ಕೋಸ್ಕರ ಸುತ್ತಮುತ್ತಲಿನಲ್ಲಿದ್ದ ರಾವಣನನ್ನು ಸಾಯಿಸಲಿಕ್ಕೆ ನಮ್ಮ ಅರ್ಘ್ಯ ಅಲ್ಲ, ಮತ್ತು ನಮ್ಮೊಳಗೆ ಇದ್ದಾನೆ. ಅದಕ್ಕೆ ಹೇಳಿದ ನಾನು, ರಾವಣ, ಕುಂಭಕರ್ಣ, ವಿಭೀಷಣ ಅಂತ 3 ಜನ. 3 ಜನರಲ್ಲಿ ವಿಭೀಷಣ ನಮಗೆ ಗೊತ್ತುಂಟು, ಅವನಿಂದ ಯಾರಿಗೂ ಹೆದರಿಕೆ ಇಲ್ಲ, ವಿಭೀಷಣ ಅಂತ ಹೆಸರು. ಅವನಿಂದ ಯಾರು ಹೆದರಿಕೊಳ್ಳುವುದಿಲ್ಲ, ಅವನು ಯಾರಿಗೆ ಹೆದರುವುದಿಲ್ಲ, ಯಾಕೆ ಅವನು ದೇವರ ಕಾಲಿಡಿದವ. ಹಾಗಾಗಿ ನಾವು ಭಗವಂತನೆಡೆಗೆ ಸಾಗಿದರೆ ನಮಗೂ ಆರಾಮ, ಇಲ್ಲದಿದ್ದರೆ ಲಂಕೆಯ ಜೊತೆಯಲ್ಲಿ ನಾವು ಸುಟ್ಟು ಹೋಗಬೇಕಾಗ್ತದೆ. ಹಾಗಾಗಿ ರಾವಣ ಮತ್ತು ಕುಂಭಕರ್ಣರು ಒಬ್ಬ ಯಾವತ್ತು ಎದ್ದಿರುವುದೇ, ಹಾಗಿದ್ದರೂ 10 ತಲೆ ಅವನಿಗೆ, 20 ಕೈ. ಎಂಥದ್ದು ಹಿಡಿದಾನು 10 ದಿಕ್ಕುಗಳಿರುವುದು ನೋಡಿ, 10 ದಿಕ್ಕುಗಳಿಗೂ ಕೈ ಹಾಕ್ತಾನೆ, 20 ಕೈಗಳು ಅವನಿಗೆ, ಮತ್ತು 10 ತಲೆ, 10 ದಿಕ್ಕುಗಳಿಗೂ ತಲೆ ಓಡಿಸ್ತಾನವ. ಹೀಗಾಗಿ ಒಂದು ಕನ್ಫರ್ಮ್ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಅಂತಾನೆ ಕೃಷ್ಣ ಹೇಳ್ತಾನೆ. ಬುದ್ಧಿ ಅಂದರೆ ಒಂದೇ ಇರಬೇಕು, 10 ಕಡೆಗೆ ಡೈವರ್ಟ್ ಆಗ್ತಾ ಏನೇನೋ ಯೋಚನೆ ಮಾಡ್ತಾ ಇದ್ದರೆ ಅದು ಬಹಳ ಕಷ್ಟ ಆಗ್ತದೆ ಅಂತ ಜನರಿಗೆ ಅರ್ಥ ಆಗುವುದಿಲ್ಲ ಅವನ ವ್ಯಕ್ತಿ. ಮತ್ತೆ ಹೀಗಾಗಿ ರಾವಣ ಹಾಗೆ ಲೋಕರಾವಣ, ಇಡೀ ಜಗತ್ತನ್ನು ಅಳಿಸಿದವ, ಬೊಬ್ಬೆ ಹೊಡೆಸಿದವ. ಹೀಗಾಗಿ ರಾವಣ ನಮ್ಮೊಳಗೆ ಇರ್ತಾನೆ, 10 ಕಡೆ ಕೈ ಹಾಕ್ತಾ 20 ಕೈ ಚಾಚುತ್ತಾ ಇರ್ತಾನೆ, ಅವನು ಸಂಹಾರ ಆಗಲಿಕ್ಕೆ ಕೊಟ್ಟು. ಮತ್ತು ಕುಂಭಕರ್ಣ ನಾನು ವಿವರಿಸಬೇಕಾಗಿಲ್ಲ, ಎಲ್ಲರಿಗೂ ಅಲ್ಲಿ ಬಿದ್ದಲ್ಲಿ ನಿದ್ದೆ ಮಾಡುವವರು. ಹಾಗಾಗಿ ಇವರಿಬ್ಬರ ನಾಶಕ್ಕಾಗಿ ಬಂದಿದ್ದಾನೆ ಅಂತ ಹೇಳಲಿಕ್ಕೋಸ್ಕರ ವರ್ಡ್ ಎತ್ತಿಕೊಳ್ಳೋದವರು. ದಶಾನನ ವದಾರ್ಥ ಹೇಳಲಿಕ್ಕೆ ಕಾರಣ ಭಾಳ ಸುಂದರವಾಗಿರ್ತದೆ. ಕೆಲವೊಮ್ಮೆ ಹೀಗೆ ಭಗವಂತನಿಗೆ ಅರ್ಘ್ಯವನ್ನು ಕೊಡಲಿಕ್ಕೆ ಉಂಟು. ಅರ್ಘ್ಯಲ್ಲಿ ವಿಶೇಷ ಅಂತ ಕೇಳಿದರೆ ಅಶೋಕ ಕುಸುಮೈರ್ಯುಕ್ತಂ ಅಂತ, ಅರ್ಘ್ಯಂ ದದ್ಯಾತ್ ವಿಚಕ್ಷಣ. ಪುರಾಣಗಳು ಹೇಳುತ್ತವೆ ರಾಮನ ಪೂಜೆಯಲ್ಲಿ ಅಶೋಕ ಪುಷ್ಪ ಬರಬೇಕು ಅಂತ. ಅದಕ್ಕೆ ಒಂದು ತೊಂಪೆಲಿಟ್ಟಿದ್ದೇನೆ, ಒಂದು ಗೊಂಚಲಿಟ್ಟಿದ್ದೇನೆ ನಾನು ಅಶೋಕ ಪುಷ್ಪ. ಅದು ನನ್ನ ಮನೆಯಲ್ಲಿದೆ. ಅಂದರೆ ಮನೆಯಲ್ಲಿ ಅದು ಬರೋದಿಲ್ಲ ತನ್ನಷ್ಟಕ್ಕೆ, ರಾಮ ಬಂದರೆ ಬರ್ತಾನೆ. ಅಂದರೆ ಬರಬೇಕಾದ್ರೆ ಇಡಬೇಕಾಗತ್ತೆ, ಒಪ್ಪಬೇಕಾಗತ್ತೆ. ನೀವೆಲ್ಲಿ ಮಾರ್ಕೆಟಲ್ಲೆಲ್ಲ ನೋಡುವುದಿಲ್ಲ, ಹೇಳಲಿಲ್ಲ ಯಾರು, ಇನ್ನು ಶುರು ಮಾಡಿ ಯಾರು ಹೇಳಿಕೊಂಡು ಬಂದರೆ. ನಾನೀಗ ಅದನ್ನು ಚಾಲ್ತಿಯಲ್ಲಿ ತಂದದ್ರಿಂದ, ತೋರಿಸಿಕೊಡುವುದರಿಂದ ಸ್ವಲ್ಪ ಕೆಲವರಿಗೆಲ್ಲ ಹಬ್ಬದ ದಿವಸದಲ್ಲಿ ಕೆಲವರೆಲ್ಲ ಉತ್ತರಣೆ ಹುಡುಕಿದ್ದುಂಟು. ಗಿಡ ಎಲ್ಲಿ ಅವರ ತಲೆಗೆ ಸುತ್ತು ತೆಗಿಲಿಕ್ಕೆ ಏನು ಬೇಕಾಗ್ತದೆ ಅಂತ ಅದು ಹೇಳ್ತಾ ಇದ್ರು ನನ್ನ ಹತ್ರ ಕೆಲವರೆಲ್ಲ. ಇನ್ನೆಲ್ಲ ಇರಲಿಲ್ಲ ಮಾರೆ, ಇವರದ್ದೆಲ್ಲ ಹೊಸತೆಲ್ಲ ಉಂಟು ಅಂದರೆ ನಾನೇನು ಹೊಸತು ತರಲಿಲ್ಲ, ಇದ್ದದ್ದನ್ನು ತೋರಿಸಿಕೊಟ್ಟೆ. ನೀವೆಲ್ಲ ಬಿಟ್ಟಿದ್ದೀರಿ ಅಂತ. ಬಿಟ್ಟದ್ದು ಯಾಕೆ ಅಂದರೆ ನಿಮ್ಮ ಒಂದು ಗೌಜಿಯಲ್ಲಿ ಗಮ್ಮತ್ತಿನಲ್ಲಿ ಅಲ್ಲ, ಅದು ಬ್ರಿಟಿಷರದ್ದಿರ್ಬೋದು, ಆಳ್ವಿಕೆಯ ಒಂದು ಕಸರತ್ತು. ಅದನ್ನು ನಾವು ಹಾಗೆ ಕಣ್ಮುಚ್ಚಿಕೊಂಡು ಒಪ್ಪಿಕೊಂಡು ಬಂದಿದ್ದೇವೆ. ಯಾರು ಚೇಂಜ್ ಮಾಡಲಿಕ್ಕೆ ಯಾರು ಹೋಗುವುದಿಲ್ಲ. ಹಾಗೆ ಇರಲಿ, ಹೇಳ್ಕೊಂಡು ಹೋಗುದೆ ಪ್ಯಾಂಟ್ ಎಲ್ಲಿಗೆ ಅಂತ. ಇರಲಿ, ಕಿರುಮ್ತಾ ಉಂಟು, ಕಿರುಮಿಲಿ ಪರವಾಗಿಲ್ಲ, ಪ್ಯಾಂಟ್ ಇರಲಿ ಅಂತ. ಅವ ಎಳೆದದ್ದು ಯಾಕೆ ಪ್ಯಾಂಟ್ ಕೇಳಿದರೆ, ಅಲ್ಲಿ ಚಳಿ ಉಂಟಲ್ಲ, ಒಳಗೆ ಚೇರಟೆ ಹೋಗಬಾರ್ದು ಅಂತ ಎಳೆದಿದ್ದಾನೆ ಅವ. ನಮಗೆಂತಾಗಿದೆ ಇಲ್ಲಿ, ಚಳಿ ಉಂಟಾ, ನಮಗೆ ಸೆಕೆ ಉಂಟು ಕರ್ಮಕ್ಕೆ, ಮತ್ತೆ ಹಾಕ್ಕೊಂಡು ಬರೋದು ಯಾಕೆ, ಹಾಕಿಕೊಂಡು ಬರ್ತಾನೆ. ಮತ್ತು ಒಂದಿಷ್ಟು ಪೇಸ್ಟ್ ಎಲ್ಲ ತೊಗೊಳ್ತಾನೆ, ಅದೆಂಥದ್ದು ಲೋಷನ್ ಎಲ್ಲ ಹಚ್ಚಲಿಕ್ಕೆ, ಮತ್ತು ಅದೆಲ್ಲ ಹಚ್ಚಿಗಿಚ್ಚೆಲ್ಲ ಬಂದಿದೆ, ಹಾಳಾಗ್ತಾ ಉಂಟು. ಆದರೂ ಎಳೆಯುವುದು ಬಿಡುವುದಿಲ್ಲ, ಮತ್ತು ಪುನಃ ಸರ್ತ ನಿಲ್ಲುವುದಿಲ್ಲ ಸೊಂಟದಲ್ಲಿ ಪ್ಯಾಂಟ್, ಆದರೂ ಹೇಳ್ಕೊಳ್ತಾನೆ, ಬೆಲ್ಟ್ ಹಾಕ್ತಾನೆ. ಅವರೆಲ್ಲ ಚೂರು ಗಾಳಿ ಒಳಗೋಗದಂತೆ ಚಳಿಗಾಲದಲ್ಲಿ ಸಾಕ್ಸು, ಮತ್ತೊಂದು ಶೂ ಮತ್ತು ಗ್ಲೌಸು, ಟೈ ಎಲ್ಲ ಹಾಕ್ಕೊಂಡು ಬರೋದು. ನಮಗೆ ಅಂತ ಕುತಿಯೇ ಸಾಯ್ತದ. ಆದರೆ ಇನ್ನೂ ಬಿಡಲಿಲ್ಲ ನಾವು ಆ ಪ್ರಾಣಿ ಹಾಕಿಕೊಟ್ಟ ರೂಟನ್ನು. ಶಾಸ್ತ್ರ ಹೇಳುವಂತೆ ನಮಗೆ ಅಂದರೆ ಕಂಡಪಟ ಆಗಬಾರ್ದು. ನಾನು ಮುಟ್ಟಿದ್ದಕ್ಕೆ ಹೇಳಿ ಮುಗಿಸ್ತೇನೆ ಅಷ್ಟೆ. ತುಂಡು ಮಾಡಿದ ಬಟ್ಟೆ ಹಾಕಬಾರ್ದು ಅಂತ ಕ್ರಮ. ಅದು ಉಪಯೋಗ ಇಲ್ಲದ್ದು ಅಂತ, ದಾರಿದ್ರ್ಯ ಅಂತ ಆ ದೃಷ್ಟಿಯಲ್ಲಿ ಹೇಳಿ, ಬಡತನ. ಇಡೀ ಬಟ್ಟೆಯನ್ನು ತೊಟ್ಕೊಳ್ಳಿಕ್ಕೆ ಆಗೋದಿಲ್ವ, ಅಂಚು ಇರಬೇಕು. ಅಂಚು ಅಂದರೆ ಬಾರ್ಡರ್ ಇಲ್ಲದ ಬಟ್ಟೆ ಕಂಡಪಟ ಅಂತ ಅರ್ಥ. ಆದ್ದರಿಂದ ಮದುವೆ ಹೊತ್ತಿನಲ್ಲಿ ಹೆಣ್ಮಗಳನ್ನು ಅಲಂಕಾರ ಮಾಡಿ ತಂದಾಗ ಒಂದು ಉತ್ತರೀಯವನ್ನು ಹಾಕಿಬಿಡೋದು, ಸೀರೆಯನ್ನೇ ಇಡೀ. ಅದಕ್ಕೆ ತುಂಡು ಮಾಡಲಿಕ್ಕಿಲ್ಲ, ತುಂಡು ಅವರಿಗೆ ಉತ್ತರಿ ಹಾಕಲಿಕ್ಕೆ ಚೆಂದ ಮಾಡಿ ಒಂದು ಪಟ್ಟೆ ಹಾಕ್ಕೊಂಡು ಬರ್ಬೋದಿತ್ತಲ್ಲ, ಅದು ಮತ್ತೆ ತುಂಡಾಗ್ತದೆ. ಅಂದರೆ ಇಡೀ ಬಟ್ಟೆ ಆಗಬೇಕು. ಅದನ್ನು ಹೇಗಾದರೂ ಪೇಂಟಿಸಿ ಕುತ್ತಿಗೆಯಲ್ಲಿ ಹಾಕಿ ತರ್ತಾರೆ, ಬ್ರಹ್ಮವಸ್ತ್ರದಾಗೆ ಹಾಕ್ತಾರೆ. ಉತ್ತರೀಯ ಅಂದರೆ ಹಾಗೆ ಹಾಕಬೇಕು. ಅದು 3ನೇ ಬಟ್ಟೆ ಮನುಷ್ಯನಿಗೆ, ಕೆಳಗೊಂದು ಮೇಲೊಂದು ಇದ್ದು, 3ನೇದು ತೃತೀಯ ಉತ್ತರೀಯ ಅರ್ಥದಿಂದ, ಉತ್ತರೀಯಕ್ಕಾಗಿ 3, ಮತ್ತು ಇನ್ನೂ ಒಂದು ಬಟ್ಟೆ ಹಾಕೋದಾದರೆ 4ನೇ. ಅದು ಸೊಂಟಕ್ಕೆ ಕಟ್ಟಿಯೋ ಕೈಯಲ್ಲಿಟ್ಕೊಂಡೋ ಕರವಸ್ತ್ರದಾಗಿಯೋ ಹಾಗೆ ಮನುಷ್ಯನಿಗೆ ಒಬ್ಬರಿಗೆ 3, 4, 5 ಬಟ್ಟೆಗಳು ಸಾಮಾನ್ಯ. ಮೋರೆ ಒರೆಸಲಿಕ್ಕೆ ಬೇರೆ, ಕಾಲು ಒರೆಸಲಿಕ್ಕೆ ಬೇರೆ, ಅದನ್ನು ಇದಕ್ಕೆ ಒರೆಸುವುದಲ್ಲ, ಉಪಯೋಗಿಸಿಕೊಳ್ಳುವುದಲ್ಲ. ಇದನ್ನೆಲ್ಲ ಬಹಳ ಹಿಂದೆ ಕಲೀಲಿಕ್ಕಿರ್ತದೆ. ಹಾಗಾಗಿ ಬಹಳ ಚಂದವಾಗಿ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯ,
ಬಟ್ಟೆಯಲ್ಲಿ ದುರುಸಿನಲ್ಲಿ ಇರುವಂಥದ್ದು, ಉಡುಗೆ ತೊಡುಗೆಯಲ್ಲಿ, ಅದನ್ನು ಮಡಿವಂತಿಗೆಯಲ್ಲಿ ಶೌಚದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಕಂಡಪಟ್ಟ ಹಾಕುವುದು ಬಹಳ ಕಡಿಮೆ. ಅಂದರೆ ಹೊಲಿದ ಬಟ್ಟೆಯನ್ನು ಹಾಕುವುದು ಅದು ಅಷ್ಟು ಇಷ್ಟದಲ್ಲಿ ಅಲ್ಲ ವಾಸ್ತವವಾಗಿ. ಹಾಗಾಗಿ ನಾವು ಅದನ್ನು ಇನ್ನೂ ಕಾಪಿ ಮಾಡ್ತಾ ಇದ್ದೇವೆ. ಅದರಂತೆ ನಮ್ಮದು ಕೃಷ್ಣಾಷ್ಟಮಿಯಂದು ಬಿಲ್ಲುಪತ್ರೆ ಬೇಕು ಅಂತ ಗೊತ್ತಾಗಿದೆ, ಅದೊಂದು ಅಭ್ಯಾಸ ಆಗಿದೆ. ಆದ್ದರಿಂದ ಮಾರ್ಕೆಟಲ್ಲಿ ತಂದು ಹಾಕ್ತಾರೆ ಬಿಲ್ಲುಪತ್ರೆಯನ್ನು. ನಾನು ಅದರ ಬಗ್ಗೆ ಬಹಳಷ್ಟು ಬೇಸರ ಪಟ್ಟಿದ್ದೆ. ದುಡ್ಡು ಕೊಟ್ಟು ಪಡೆದುಕೊಂಡು ಹೋದ ಕ್ರಯ ವಿಕ್ರಯವಾದ ಪುಷ್ಪಗಳನ್ನಾಗಲಿ ಪತ್ರೆಗಳನ್ನಾಗಲಿ ಏರಿಸಲಿಕ್ಕಿಲ್ಲ ಅಂತ ಕಡಾಕಡಿಯಾಗಿ ಹೇಳಿದ ಮಾತುಗಳು ಸುಮಾರಿವೆ. ಮತ್ತು ಹುಡುಕ್ತಾ ಮಾಡುವವರಿಗೇನಾದರೂ ಒಂದು ಸಹಾಯ ಮಾಡಬೇಕಲ್ಲ. ಕೊನೆಗದು ಮಾತು ಸಿಕ್ಕಿತು. ಎಂತ ಕೇಳಿದರೆ, ಕೊಂಡುಕೊಂಡು ಹೋದ ಪುಷ್ಪವನ್ನಾಗಲಿ ಅಥವಾ ಪತ್ರೆಯನ್ನಾಗಲಿ ದೇವರಿಗೆ ಏರಿಸಬಹುದು. ಯಾವಾಗ ಅಂದರೆ ಒಂದು ಕಂಡೀಷನ್ ಮೇಲೆ, ಅವರು ಹೇಳಿದಷ್ಟು ರೇಟ್ ಕೊಟ್ಟು ತೊಗೊಂಡು ಬರಬೇಕು. ಇದು ವ್ಯಾಪಾರಿಗಳಿಗೆ ಸಿಕ್ಕಿದ್ರೆ ಭಾರಿ ಖುಷಿ ಇರ್ತದೆ. ಆವತ್ತು ರಥಬೀದಿಯಲ್ಲಿ ನಾನು ಈ ಪ್ರವಚನ ಮಾಡಿಬಿಡ್ಬೇಕು. ಆವತ್ತು ದಿವಸ ಎಲ್ಲ ಹಾಕ್ಕೊಂಡಿರ್ತಾರಲ್ಲ. ಆಗ ಯಾಕೆಂದರೆ ಪೂಜೆ ಮಾಡಲಿಕ್ಕೆ ಅಂತ ಹೊರಟವ ಪುಷ್ಪವನ್ನು ತೊಗೊಂಡು ಹೋಗ, ಪುಷ್ಪ ಹೇಳಿದವನಿಗೆ ರೇಟ್ ಕೊಟ್ಟಷ್ಟು ತರಬೇಕೇಳಿ ಅವನು ಏರಿಸ್ತಾ ಇರ್ತಾನೆ, ಖುಷಿಯಲ್ಲಿ ಇರ್ತಾನೆ. ಚೌಕಾಶಿ ಮಾಡಿದರೆ ಅದು ದೇವರಿಗೆ ಆಗೋದಿಲ್ಲ ಪುಷ್ಪ. ಇದು ಒಂದು ಮುಖ. ಅವರಲ್ಲೇ ಕಾಂಪಿಟೇಟಿವ್ ಆಗಿ ಏನಾದರೂ ಹೇಳಿಕೊಳ್ಬೋದು, ಡೌನ್ ಮಾಡ್ಬೋದು. ಆದರೆ ಅವರಿಗೆ ಬಂಗಾರದ ರೇಟ್ ಉಂಟು ಹೇಳಿದರೆ ಭಾರಿ ಕಷ್ಟದಲ್ಲಿ ನಾವು ಸೋಲಬೇಕಾಗುತ್ತೆ. ಇಷ್ಟಾದ ನಂತರ ಮತ್ತೆ ನಾನು ಹುಡುಕಿದೆ. ಕೊನೆಗೊಂದು ಪ್ರಮಾಣ ಸಿಕ್ಕಿದೆ. ಏನು ಅಂದರೆ, ಕೊಂಡುಕೊಂಡ ಪುಷ್ಪದಲ್ಲಿ ಮಾಡಿದರೆ ಅತ್ಯಂತ ಕಡಿಮೆ ಮಟ್ಟಿನ ಪುಣ್ಯ ಬರ್ತದೆ ಅಂತ, ಸಾಕು ಅಂತ ಕೂಡಲೇ ಉಳಿದವರಿಗೆ ಹೇಳಲಿಕ್ಕೆ ಬಂತು. ಕೊಂಡ ಪುಷ್ಪದಲ್ಲಿಯೂ ಪೂಜೆ ಮಾಡಲಿಕ್ಕೆ ಬರ್ತದೆ ಅಂತ ಒಂದೇ ಒಂದು ಪ್ರಮಾಣ ಸಿಕ್ಕಿದ್ದು. ರಾಯರಾಗೊಂದು ಸರ್ತಿ ಹೇಳಿದ್ದೇನೆ ನಾನು ಅದನ್ನು. ಹಾಗಾಗಿ ಅಶೋಕ ಪುಷ್ಪದ ಬಗ್ಗೆ ಮಾತಾಡಲಿಕ್ಕೆ ಬಂದೆ ನಾನು. ಬಿಲ್ಲುಪತ್ರೆಯನ್ನು ಹೇಳಿ ಮಾರ್ಕೆಟಲ್ಲಿ ತಂದಿದ್ದಾರೆ. ಕೃಷ್ಣಾಷ್ಟಮಿ ಹೊತ್ತಿನಲ್ಲಿ ಬರ್ತದೆ ಅದು. ಹಾಗೆ ನಮ್ಮ ರಾಮನವಮಿ ಹೊತ್ತಿನಲ್ಲಿಯೂ ಮಾರ್ಕೆಟಿಗೆ ಅಶೋಕ ಪುಷ್ಪ ಬಂದರೆ ಭಾರಿ ಒಳ್ಳೆಯದು. ಅಂದರೆ ಈ ಕಾಲದಲ್ಲಿ ಅದು ಬಿಡುವಂಥದ್ದು ಪುಷ್ಪ. 1-2 ತಿಂಗಳ ಹಿಂದೆ ಬಿಡಲಿಕ್ಕೆ ಶುರು ಮಾಡುತ್ತೆ. ಮರದಲ್ಲಿ ತುಂಬ ಆಗ್ತದೆ. ಅದೇ ಕಲರಿನ ಇರುವೆಯೂ ತುಂಬ ಇರ್ತದೆ. ತೆಗಿಲಿಕ್ಕೆ ಅದು ಬಿಡೋದಿಲ್ಲ. ಕೆಂಪು ಇರುವೆ ಬಹಳ ಚೆನ್ನಾಗಿರುತ್ತೆ. 2-3 ದಿನ ಬರ್ತದೆ. ಕೆಂಪಾದದ್ದು ಅದು 2-3ನೇ ದಿನದ್ದು. ಕೇಸರಿ ಗಟ್ಟಿ ಇದ್ದದ್ದು ಅದು ಒಂದು 2 ದಿನದ್ದು. ಲೈಟ್ ಕೇಸರಿ ಉಂಟು, ಅದು ಈಗ ತಾನೇ ಅರಳಿತ್ತು. ಈಗ ಗೊಂಚಲಿನಲ್ಲಿ ಪಕ್ಕ ತಾಳುವುದು ಬೀಳುವುದು ಇಲ್ಲ. ಅದು ಸುಮಾರಾಗ್ತದೆ. ಇದಕ್ಕಿಂತ ದೊಡ್ಡ ಗೊಂಚಲು ಆಗ್ತದೆ. ಹಾಗಾಗಿ ನೀವು ಕಾಣಿಸ್ಲಿಕ್ಕೋಸ್ಕರ ಎಷ್ಟು ಗಮ್ಮತ್ತು ಅಂದರೆ, ನಾನು ಆ ಚಿತ್ರವನ್ನು ತೆಗೆದಿದ್ದರೆ ನನ್ನ ಮೊಬೈಲಲ್ಲಿ, ಅದು ಅದಕ್ಕೊಂದು ಒಂದೊಂದು ಸ್ಟೈಲ್ ಆ್ಯಪ್ಗಳಲ್ವ, ಅದರಲ್ಲಿ ಒಂದು ಫೀಚರ್ ಉಂಟು. ಎಂತಂದರೆ, ಈ ತಿಂಗಳ ಚಂದದ ಚಿತ್ರ ಯಾವುದು ಅಂತ ಅದು ಹೈಲೈಟ್ ಮಾಡೋದು ಅಂತ ಅದನ್ನು ಕಾಲಮ್ ಮಾಡಿಟ್ಟಿದ್ದಾರೆ ತನ್ನಷ್ಟಕ್ಕೆ. ನಾವು ಮಾಡಬೇಕಾಗಿದೆ. ಅದನ್ನು ಹೈಲೈಟ್ ಮಾಡಿ ಕೊಡ್ತದೆ, ಈ ಚಿತ್ರ ಭಾರಿ ಚೆನ್ನಾಗಿದೆ ಅಂತ. ಅಂದರೆ ಮಿಷಿನರಿ ನೋಡಿಕೊಂಡಾಗಲೂ ಒಳ್ಳೆ ಚಿತ್ರ ಎನ್ನುವುದದು ಗಮನಕ್ಕೆ ಬಂದಿದೆ. ಅಶೋಕ ಪುಷ್ಪದಿಂದ ಅಂದರೆ ಹೇಳಿದ್ದು ನಾವು ಮಾಡೋದಿಲ್ಲ, ಹೇಳಿದ್ದು ನಾನು. ರಾಮನವಮಿಗೋಸ್ಕರವೇ ಇರುವಂಥದ್ದು ಅಶೋಕ ಪುಷ್ಪ. ಯಾಕೆ ನಿಮಗೆ ಗಮನ ಬರ್ಬೋದು ಯಾಕೆ ಅಂತ? ಯಾಕೆ ಅಂದರೆ ಸೀತೆಯನ್ನು ತಗೊಂಡೋಗಿಟ್ಟದ್ದಲ್ಲೇ. ಆ ಹೂವಿಗೊಂದು ಮರ್ಯಾದೆ ಬೇಡ ಮತ್ತೆ. ಅದನ್ನು ಅಶೋಕವನದಲ್ಲಿ ಸೀತೆಯನ್ನು ರಾವಣ ತಗೊಂಡೋಗಿ ಇಟ್ಟಿದ್ದಾನೆ. ಅದನ್ನು ಸೀತೆ ಎಷ್ಟು ಸರ್ತಿ ಅದರಂತ ಹೇಳಲಿಕ್ಕಿಲ್ಲ. ನಾವು ಒಟ್ಟಾದ ನಂತರ ನಾನು ಪೂಜೆಗೆ ನಿನ್ನನ್ನು ಬಳಸ್ತೇನೆ ಅಂತ ಅಲ್ಲ, ಚಂದ ಮಾಡಿ ಮಾತಾಡಿದರೆ ಅವಳು ಮತ್ತೆ ಯಾರ ಹತ್ರ ಮಾತಾಡಬೇಕು? ಮರದ ಹತ್ರ ಅಲ್ಲದಿದ್ದರೆ ತಗೊಂಡೋಗಿ ಇಟ್ಟ ಬಳಿಕ ಕಟ್ಟೆಯನ್ನು ಚೇಂಜ್ ಮಾಡೋದು ಅವಳ ವ್ಯಾಪಾರಕ್ಕೆ ಬಿದ್ದದ್ದಲ್ಲ. ಬೇರೆ ಕಡೆ ಹೋಗ್ಬೋದಿತ್ತಲ್ಲ ಅವಳಿಗೆ. ಇಟ್ಟದ್ದು ಯಾಕೆ ಇಲ್ಲಿಗೆ? ತಗೊಂಡೋಗಿ ಇಟ್ಟದ್ದೇವನು ಅಶೋಕದ ಕಟ್ಟೆಯಲ್ಲಿ, ಅಶೋಕದ ವನದಲ್ಲಿ. ಅವನಿಗೆ ಬಾಳೆವನ, ಪೂಗವನ, ನಾರಿಕೇಲ ವನ ಎಲ್ಲ ಇತ್ತು. ಎಲ್ಲ ಮರಗಳ ವನಗಳು ಲಂಕೆಯಲ್ಲಿ ರಾವಣನಲ್ಲಿದ್ದವು. ಚೂತವನವೂ ಇತ್ತು, ಪನಸವನವೂ ಇತ್ತು. ಎಲ್ಲ ಅರಳಿ ಮರಗಳದ್ದು, ಅಶ್ವತ್ಥ ಮರದ್ದು ಎಲ್ಲದೂ ತೋಪುಗಳಿದ್ದವು. ಅವನು ಹನುಮಂತ ನಾಶ ಮಾಡುವಾಗ ನಮಗೆ ಪಟ್ಟಿಯೆಲ್ಲ ಸಿಗ್ತದೆ ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದರೆ. ಹಾಗಾಗಿ ಅಶೋಕವನದಲ್ಲೇ ಇಟ್ಟದ್ರಿಂದ ಯಾಕಿಟ್ಟ? ಆ ಮರ ಅದು ಉದುರುವುದಿಲ್ಲ ಎಲೆ. ಅದರ ವಿಷಯ ಅಂದರೆ 360 ದಿವಸ ಹಚ್ಚ ಹಸುರಾದ ಎಲೆಗಳನ್ನು ಕೊಟ್ಟಿರ್ತದೆ. ಮಾವಿನ ಎಲೆಗಳಾಗಿ ದೊಡ್ಡ ದೊಡ್ಡ ಎಲೆಗಳು. ಆದರೆ ಅದರ ನೆರಳು ಜಾಸ್ತಿ ಇರ್ತದೆ, ತಂಪು ಜಾಸ್ತಿ ಇರ್ತದೆ. ಸೀತೆಯನ್ನು ತಂಪಿನಲ್ಲಿ ನೆರಳಿನಲ್ಲಿ ಇಡುವ ಮರ ಅಂತ. ಬಾಳೆ ಮರದ ಅಡಿಯಲ್ಲಿ ಯಾರಾದರೂ ಇಡ್ತಾರ? ಅದು ಬಗ್ತದೆ, ಅದು ಚಂದ ಇಲ್ಲ. ಅದು ದೊಡ್ಡ ಎಲೆ ನೆರಳು ಚೆನ್ನಾಗಿ ಕೊಡ್ತದೆ ಸರಿ, ಆದರೆ ಸರಿ ಇಲ್ಲ ಅದು. ಹಾಗೆ ತೆಂಗಿನ ಮರದಲ್ಲಿ ಇಟ್ಟರೆ ಆಯಿತು, ಇಡುವುದಿಲ್ಲ ಯಾರು ಸಹ. ತೆಂಗಿನ ಮರದ ಅಡಿಯಲ್ಲಿ ಇಟ್ಟರೆ ಮತ್ತು ತೆಂಗು ಬೀಳುವುದಿಲ್ವ, ಮಡಲೆಲ್ಲ ಬೀಳುವುದಿಲ್ವ? ಅದು ಗೊತ್ತುಂಟು ರಾವಣನಿಗೆ. ಮತ್ತು ಮಾವಿನ ಮರದ ಅಡಿಯಲ್ಲಿ ಹುಳಗಳ ಬಾಧೆ ಜಾಸ್ತಿ ಇರ್ತದೆ, ಮಿಡಿಗಳು ಬೀಳ್ತಾ ಇರ್ತವೆ.
ಮತ್ತು ಅದು ಹೆಂಗಸರಿಗೆ ಇಳಿಸಿದ್ದಲ್ಲ. ಯಾಕೆಂದರೆ ಅವರಿಗೆ ಬೇಕಾದು ತಿನ್ನಲಿಕ್ಕಲ್ಲ, ಅವರಿಗೆ ಪರಿಮಳ ಹೂ ಬೇಕು, ಅರಳುವ ಚಿಂತನೆ. ಅಂದರೆ ಇಷ್ಟೆಲ್ಲ ಯೋಚನೆ ಮಾಡಿದ್ದ ನಾವು. ಅದು ಅಶೋಕ ವನಿಕಾ ನ್ಯಾಯ ಅಂತಲೇ ಒಂದುಂಟು ಚಿಂತನೆಯಲ್ಲಿ ಬಂದಾಗ. ಯಾಕೆ ಅಶೋಕ ಮರದಲ್ಲಿ ಅಡಿಯಲ್ಲಿಟ್ಟ, ಬೇರೆ ಕಡೆ ಇರಬಾರ್ದ? ಬೇರೆ ಎಲ್ಲಿಟ್ಟರು ನೀವು ಕೇಳೋದು ಕೇಳ್ತೀರಿ, ಅದಕ್ಕೆ ಎಲ್ಲಿಟ್ಟರೇನು ಅಂತ ಅದಕ್ಕೆ ಉತ್ತರ ಕೊಟ್ಟು ಬಾಯಿ ಮುಚ್ಚಿದ್ದಾರೆ ಅವರು. ನಾನು ಹಾಗೆ ಹೇಳುವುದಿಲ್ಲ. ಅದರ ಹೆಸರು ಅಶೋಕ ಅಂದುಂಟು. ಅವನಿಗೆ ಅದು ಬೇಕು. ಇವಳಿಗೆ ನೋವಾಗಬಾರ್ದು, ನನಗೂ ಶೋಕ ಬರಬಾರ್ದು, ಅವನ ಯೋಚನೆಗಳೆಲ್ಲ. ಆದ್ದರಿಂದ ಸೀತೆ ಆ ಮರಕ್ಕೆ ಹೆಚ್ಚು ಒಲಿಮೆ ಕೊಟ್ಟಳು. ಇದು ಕೇವಲ ಸೀತೆಯ ಚರಿತೆ ಮಾತ್ರ ಅಲ್ಲ, ಅದು ಪಾರ್ವತಿಯ ಕಥೆಯಲ್ಲಿಯೂ ಅಶೋಕಕ್ಕೆ ಹೆಸರು ಬಂದಿದೆ. ಅವಳು ಶಿವ ಬೈಲಿಕ್ಕೆ ಬಂದಾಗ, ಆಗ ಇನ್ನೂ ಶಿವ ಅಂತ ಹೇಳಲಿಲ್ಲವ, ಹುಡುಗನಾಗಿ ಬಂದಿದ್ದಾನೆ. ಎಂಥದ ತಪಸ್ಸು ಮಾಡೋದು ನೀನು ಆ ಬೋಳೆ ಶಂಕರನ ಬಗ್ಗೆ, ಮನೆ ಹೋಗು ಅಂತ ಹೇಳಲಿಕ್ಕೆ ಬಂದಿದ್ದಾನವ. ಇವಳು ಭಾರಿ ಜೋರಾಗಿ ಅವನನ್ನು ಓಡಿಸೋದು. ನೀನು ಹೋಗ್ತೇ ಇಲ್ವಾ, ಯಾರ್ಯಾರ ಬಗ್ಗೆ ಏನೇನೋ ಸುದ್ದಿ ಹೇಳ್ತಾನೆ ಹುಡುಗ ಅಂಥೇಳಿ ಅವನು ಹುಡುಗನಾಗಿ ಬಂದಿದ್ದ. ಹೊಡಿಲಿಕ್ಕಿಲ್ಲ ಹೇಳಿಕೊಂಡು ಅಶೋಕದ ತಳಿರುಗಳಿಂದ ಅವನ ಮೇಲೆ ಬಿಸಾಡ್ತಾಳೆ. ಹೀಗಾಗಿಯೂ ಶಿವನಿಗೂ ರಾಮನಿಗೂ ಭಾರಿ ಇಷ್ಟ ಅಶೋಕ. ಹೀಗೆ ಸುಮಾರು ಕಥೆಗಳಿವೆ ನನ್ನ ಹತ್ರ, ಇರಲಿ ಇಷ್ಟು ಸಾಕು ನಿಮಗೆ. ಅದರಿಂದ ಅಶೋಕ ಪುಷ್ಪವನ್ನು ಹುಡುಕಿ ಒಂದು 4 ರಾಮನಿಗೆ ಏರಿಸಲು ಪ್ರಯತ್ನ ಪಡೀರಿ. ಬರ್ತೀರಿ ಅಂತಾದರೆ ನನ್ನ ಮನೆಗೆ ಬರ್ರಿ, ಪರವಾಗಿಲ್ಲ, ತಗೊಂಡು ಹೋಗಲಿಕ್ಕೆ ತೊಂದರೆ ಇಲ್ಲ. ಆದರೆ ಇರುವೆಗಳಿದ್ದಾವೆ, ಎಚ್ಚರಿಕೆ.